ಮತ್ತೆ ಎಲ್ಲಿಗೆ ನಮ್ಮ ಪಯಣ? ಲೆಟ್ಸ್ ಗೋ ಫಾರ್ ರೈಡ್ ಮ್ಯಾನ್. ಅಲ್ಲಿಂದ ಸೀದಾ ಪೆಟ್ರೋಲ್ ಬಂಕ್ ಬಂದ್ಬಿಟ್ಟು ಅಣ್ಣನ ಎಸ್ಸಿ ಪೆಟ್ರೋಲ್ ಹಾಕ್ಸ್ತಾ ಇದ್ವಿ, ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀವಿ. ಅಲ್ಲಿಂದ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಜರ್ನಿ ಸ್ಟಾರ್ಟ್ ಮಾಡ್ತಿದ್ದಂಗೆ ಸ್ಟಾರ್ಟಿಂಗಲ್ಲೇ ಆನೆ ಸಿಕ್ಬಿಡ್ತು ನೋಡಿ. ಆನೆ ಬೆಳಗ್ಗೆನೆ ಆನೆ ದರ್ಶನ ಮಾಡ್ದಂಗೆ ಆಯಿತು ನಾವು. ಅಲ್ಲಿಂದ ಹಂಗೆ ಮುಂದೆ ಹೋಗ್ತಾ ಇದ್ದಂಗೆ ಜಿಂಕೆನೂ ಕೂಡ ಒಂದು ಗುಂಪೆ ಸಿಕ್ಬಿಡ್ತು. ಅಲ್ಲಿಂದ ಕಾಫಿ ಬ್ರೇಕ್ ಕೊಟ್ಟು ಅಲ್ಲಿಂದ ಮುಂದೆ ಒಂದು ದೇವಸ್ಥಾನ ಸಿಕ್ತು. ಹೋಗಿ ಆ ದೇವಸ್ಥಾನಕ್ಕೆ ಅಂತಲೇ ಹೋಗ್ತಾ ಇದ್ವಿ. ಇವಾಗ ಹೋಗ್ತಾ ಇದ್ದಂಗೆ ನೇಚರ್ ಮಾತ್ರ ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿ ನೋಡೋದಕ್ಕೆ. ದೇವಸ್ಥಾನ ಕೂಡ ಫುಲ್ ಸೈಲೆಂಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಈ ಪ್ಲೇಸ್ ಅಂತೂ. ಇಲ್ಲಿ ಹಲಸಿನ ಮರದಲ್ಲಿ ತುಂಬ ಹಣ್ಣುಗಳು ಬಿಟ್ಟಿತ್ತು, ಹಂಗೆ ನೋಡ್ಕೊಂಡು ಅದನ್ನು. ಅಲ್ಲಿಂದ ನಾವು ವಾಪಸ್ಸು ಬೇರೆ ಕಡೆ ಹೋಗೋಣ ಅಂತ ಹೊರಟಿದ್ವಿ. ಅಲ್ಲೊಂದು ಬ್ರಿಡ್ಜ್ ಸಿಕ್ತು, ಆ ಬ್ರಿಡ್ಜ್ ನೋಡೋಣ ಅಂತ ಹೋದ್ವಿ. ಆ ಬ್ರಿಡ್ಜಲ್ಲಿ ಬರೀ ಬೈಕ್ ಕೂಡ ಓಡಾಡ್ಬೋದು ಅಷ್ಟೇ. ಈ ಊರಿಗೆ ಓಡಾಡೋರೆಲ್ಲ ಬೈಕಲ್ಲೇ ಓಡಾಡಬೇಕಿಲ್ಲಿ. ಯಾಕೆ ಅಂದರೆ ಇಲ್ಲಿ ಜಾಗ ಕೂಡ ಅಷ್ಟೊಂದು ಚಿಕ್ಕದಾಗಿ ಕಟ್ಟಿದ್ದಾರೆ ಆ ಬ್ರಿಡ್ಜನ್ನು. ಆ ಬ್ರಿಡ್ಜಲ್ಲಿ ಕೂಡ ನೋಡ್ಕೊಂಡು ಹಂಗೇ ಅಲ್ಲಿಂದ ಮುಂದಿನ ಒಂದು ಕಣ್ಣೂರ ಹತ್ರ ಇರುವಂತಹ ಒಂದು ಗ್ರಾಮದಲ್ಲಿ ಕೋಲ ಮಾಡ್ತಾರೆ, ಅಲ್ಲಿ ನೋಡೋದಕ್ಕೆ ಅಂತಲೇ ಇವಾಗ ಹೊರಟಿದ್ದೀವಿ. ನೋಡಿ ನಿಮಗೆ ಮುಂದೆ ಅಲ್ಲೇ ಬಂದಿದ್ವಿ. ಈಗ ತುಂಬ ವಿಜೃಂಭಣವಾಗಿ ಮಾಡ್ತಾರೆ ಈ ಕೋಲವನ್ನು. ಇಲ್ಲಂತೂ ಭಕ್ತಿ ಬಂದರೆ ತುಂಬ ಭಕ್ತಿ ಇರುತ್ತೆ ಇದ್ರ ಮೇಲೆ. ನೋಡ್ತಾ ಇದ್ದಂಗೆ ನನಗೆ ಮೈ ಜುಮ್ ಅನ್ನಿಸ್ತಾ ಇತ್ತು. ಹಾಗೆಯೇ ಅಲ್ಲಿಂದ ಮುಗಿಸ್ಕೊಂಡು ಹೊರಟ್ವಿ ಬೀಚ್ ಕಡೆ. ಬೀಚ್ ಹುಡಿಕೊಂಡು ಹೋಗ್ತಾಯಿದ್ವಿ. ತುಂಬ ಸೆಕೆ ಅಲ್ವಾ ಈ ಟೈಮಲ್ಲಿ, ಬೀಚ್ ವಾತಾವರಣ ಚೆನ್ನಾಗಿರುತ್ತೆ ಅಂತ ಹೇಳಿ ಬೀಚ್ ನೋಡೋಣ ಅಂತ ಕಣ್ಣೂರ ಹತ್ರ ಇರುವ ಒಂದು ಬೀಚ್ಗೆ ಹೋಗಿದ್ದೀವಿ. ಇದು ಬೀಚಲ್ಲೇ ರೈಡ್ ಮಾಡ್ಬೋದಂತೆ, ಬೈಕ್ ಕಾರು ಎಲ್ಲನೂ ಓಡಿಸ್ಬೋದು ಒಳಗಡೆ. ನಾವು ಇವಾಗ ಅಲ್ಲಿ ಒಳಗಡೆ ಹೋಗ್ತಾಯಿದ್ದೀವಿ ಟಿಕೆಟ್ ತಗೊಂಡು. ನೋಡಿ ನಮಗಂತೂ ನೋಡಿ ತುಂಬ ಖುಷಿ ಆಗ್ಬಿಡ್ತು. ಈ ಥರ ಬೀಚ್ನ ಎಲ್ಲೂ ನಾವು ನೋಡಿರಲಿಲ್ಲ. ಈ ಥರ ಕಾರ್ ತೊಗೊಂಡು ಒಳಗಡೆ ಓಡಾಡಿಸ್ಬೋದು ಅಂತ. ಒಳಗಡೆ ತುಂಬ ಎಲ್ಲ ಕಾರ್ಗಳು ತುಂಬ ಓಡಾಡ್ತಾ ಇದ್ವಿ. ನಾವು ನೋಡಿ ನಾವು ಒಂದು ಅಲ್ಲಿ ಗಂಟ ಒಂದು ರೌಂಡ್ ಹಾಕೊಬರೋಣ ಅಂತ ಹೋಗೇ ಬಿಟ್ವಿ ನೀರೊಳಗಡೆ ಎಲ್ಲ ಓಡಾಡ್ಕೊಂಡು. ನೋಡಿ ಎಷ್ಟು ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡ್ತಿದ್ದು ನೋಡ್ತಾ. ಹಂಗೇನೆ ಅಲ್ಲಿಂದ ಸ್ನ್ಯಾಕ್ಸ್ ತಿಂದ್ಕೊಂಡು ನೆಕ್ಸ್ಟ್ ಮುಂದಿನ ಬೀಚ್ಗೆ, ಇನ್ನೊಂದು ಬೀಚ್ಗೆ ಅಂತ ಹೋದ್ವಿ. ಆ ಬೀಚಲ್ಲಂತೂ ಫುಲ್ ಅಲೆಗಳಿತ್ತು. ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡ್ತಾಯಿದ್ವಿ, ನೋಡೋಣ ಅಂತ. ಹಾಗೆಯೇ ಅಲ್ಲಿ IPL ಮ್ಯಾಚ್ ಕೂಡ ನಡೀತಿತ್ತು, RCBದು. ಹಂಗೆ ನೋಡ್ತಾ ಒಂದು ಸ್ವಲ್ಪ ಹೊತ್ತು ನಮಗೂ ಖುಷಿ ಆಗಬೇಕಲ್ಲ, ಬೀಚ್ಗೆ ಇಳಿದೇ ಬಿಟ್ವಿ ನೋಡಿ, ತಣ್ಣಗೆ ಮಾಡ್ಕೊಳ್ಳೋಣ ಅಂತ. ಸೆಕೆಗಾಲದಲ್ಲಿ ಒಂಥರ ಅಮೃತ ಸಿಕ್ತಂಗಾಯಿತು ನಮಗಂತೂ. ನೋಡ್ತಾ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತಾ ಹಂಗೇ ಬೀಚಲ್ಲಿ. ಹಾಗೆ ಸಂಜೆ ಆಗಿಬಿಡ್ತು. ನೋಡ್ತಾ ಇದ್ದಂಗೆ ಅಲ್ಲಿಂದ ನಾವು ಇನ್ನೊಂದು ಬೀಚ್ ಕಡೆಗೆ ಹೋದ್ವಿ. ಅಲ್ಲಿ ಆ ಬೀಚಲ್ಲಂತೂ ಇಳಿಯೋದಕ್ಕಂತೂ ಜಾಗನೇ ಇಲ್ಲ. ಎಲ್ಲ ಇಲ್ಲಿ ಮೀನು ಹಿಡಿಯೋದಕ್ಕೆ ಅಂತಲೇ ಬೋಟಿಂಗ್ ಮಾಡ್ಕೊಂಡಿದ್ದಾರೆ ಫುಲ್ಲು. ಇಲ್ಲೆಲ್ಲ ಮೀನನ್ನೇ ಜಾಸ್ತಿ ಹಿಡಿತಾರೆ. ಇದು ನೋಡ್ಕೊಂಡು ಹಂಗೇನೆ ರೂಮ್ ಮಾಡೋಣ ಅಂತ ರೂಮ್ ಕಡೆ ಹೊರಟಿದ್ವಿ. ನೋಡಿ ಇವಾಗ ನಮಗೆ ಒಂದು ರೂಮ್ ಬೇರೆ ಸಿಕ್ತು, ಚೆನ್ನಾಗಿದೆ ತುಂಬ. ಇಲ್ಲಿ ಬಂದ ತಕ್ಷಣ ಎಲ್ಲರೂ ಫ್ರೆಶ್ ಆಫ್ ಆಗಿ ರೆಡಿ ಆಗ್ತಾಯಿದ್ದೀವಿ. ಯಾಕೆಂದರೆ ಬೀಚಲ್ಲಿ ಆಟಾಡಿ ಎಲ್ಲ ಇದಾಗಿತ್ತಲ್ಲ, ರೆಡಿಯಾಗಿ ಹಂಗೇ ನಾವು ಇವಾಗ ನೈಟ್ ಸ್ಟೇ ಆದ ತಕ್ಷಣ ಮಾರ್ನಿಂಗ್ ಹಂಗೆ ಎದ್ದು ಬೇಗ ದೇವಸ್ಥಾನ ಕಡೆ ಹೊರಟಿದ್ವಿ. ಬೆಳಗ್ಗೆ ಎಷ್ಟೊತ್ತಿಗೆ ಓಪನಿಂಗ್ ಇದೆ ಅಂತ ಅಂದ್ಬಿಟ್ಟು ಬಂದ್ವಿ. ಇದು ರಾಜರಾಜೇಶ್ವರಿ ಟೆಂಪಲ್. ಈ ಟೆಂಪಲ್ ಅಂತೂ ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ, ಹಳೆ ಕಾಲ ಸ್ಟೈಲಲ್ಲೇ ಇದೆ ಎಲ್ಲ. ಬೆಳಿಗ್ಗೆ ಬಂದ ತಕ್ಷಣ ಇನ್ನೂ ದೇವಸ್ಥಾನ ಪೂಜೆ ಶುರುವಾಗಿರಲಿಲ್ಲ, ಅಲ್ಲೇ ವೇಟಿಂಗ್ ಲಿಸ್ಟ್ಲಿ ನಿಂತಿದ್ವಿ. ಅಲ್ಲಿಂದ ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿಂದ ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ನಾವು ಮುಂದೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ದಾರಿಲಿ ಹಾಗೆ ಕಾರನ್ನು ಹತ್ತಿ ಮುಂದೆ ಹೊರಟಂತಹ ದೇವಸ್ಥಾನ ಬಂದು ಇವಾಗ ಶಿವ ಟೆಂಪಲ್ ಸಿಗುತ್ತೆ ನಮಗೆ. ಇದನ್ನು ನೋಡೋದಕ್ಕೆ ಅಂತಲೇ ಹೋಗ್ತಾಯಿದ್ದೀವಿ. ಇದನ್ನು ಕೂಡ ಕಣ್ಣೂರ ಹತ್ರನೇ ಬರೋದು. ನೀವು ಕೂಡ ಇಲ್ಲಿಗೆ ಬಂದು ನೋಡ್ಬೋದು. ಅದು ದೇವಸ್ಥಾನ ಮಾತ್ರ ಹಳೆ ಕಾಲ ಶೈಲಿಯಲ್ಲಿ ತುಂಬ ಚೆನ್ನಾಗಿ ಕಂಡಿದ್ದಾರೆ. ಇದಂತೂ ವರಾಂಡ ಫುಲ್ ಚೆನ್ನಾಗಿದೆ ನೋಡೋದಕ್ಕೆ. ಕಂಬಗಳಂತೂ ತುಂಬ ಅದ್ಭುತ. ಹಾಗೇನೆ ದೇವಸ್ಥಾನದ ಒಳಗಡೆ ಮಾತ್ರ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಂತೂ ನೋಡೋದಕ್ಕೆ ತುಂಬ ದೇವಸ್ಥಾನಗಳಂತೂ ಚೆನ್ನಾಗಿದೆ ಇಲ್ಲಿ.
ಅಲ್ಲಿಂದ ನಾವು ಪ್ರಯಾಣ ನೆಕ್ಸ್ಟು ಬೇರೆ ಒಂದು ಕಡೆ ದೇವಸ್ಥಾನಕ್ಕೆ ಹೊರಟಿದ್ವಿ. ಈ ದೇವಸ್ಥಾನ ಅಂತೂ ತುಂಬ ಪವರ್ಫುಲ್ಲು. ಈ ದೇವಸ್ಥಾನದ ಹೆಸರು ಮಡಾಯಿಕಾವು ಶ್ರೀ ಭಗವತಿ ಟೆಂಪಲ್ ಅಂತ. ಇಲ್ಲಿಗೆ ನಾವು ಬರಬೇಕು ಅಂತಲೇ ಊರಿಂದ ಹೊರಟಿದ್ದು. ಈ ದೇವಸ್ಥಾನ ಅಂತೂ ತುಂಬಾ ಪವರ್ಫುಲ್ಲು. ಇಲ್ಲಿಗೆ ನಮ್ಮ ದರ್ಶನ್ ಸರ್ ಸಹ ಬಂದಿರಂತೆ, ಡಿ ಬಾಸ್ ಅವರು. ಹಾಗೆ ತುಂಬ ರಾಜಕೀಯ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳೆಲ್ಲ ಇಲ್ಲಿಗೆ ಬಂದು ಹೋಗ್ತಾರಂತೆ. ಇದು ಅಷ್ಟೊಂದು ಪವರ್ಫುಲ್ ಆಗಿದೆಯಂತೆ. ನಾವು ಮನಸ್ಸಿಂದ ಏನೇ ಕೇಳ್ಕೊಂಡ್ರೂ ಅದು ಬೇಗ ನೆರವೇರುತ್ತಂತೆ. ಹಾಗೆ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಊರ ಕಡೆ ಹೋಗೋಣ ಅಂತೇಳಿ ರೆಡಿಯಾಗಿ ವಾಪಸ್ ಕೂಡ ಬರ್ತಾಯಿದ್ವಿ ದೇವಸ್ಥಾನದಿಂದ. ಅಲ್ಲಿಂದ ಬರ್ತಾ ದಾರಿಲಿ ನಮಗೆ ಒಂದು ಅದ್ಭುತವಾದಂತಹ ಗೊಂಬೆಗಳನ್ನು ಮಾಡಿ ಇಟ್ಟಿದ್ರು. ಪ್ರಾಣಿಗಳು, ಪಕ್ಷಿಗಳು ಎಲ್ಲ ನೋಡೋದಕ್ಕೆ ಮಾತ್ರ ಅದ್ಭುತವಾಗಿತ್ತು. ಇದು ನಾವು ಫಾರೆಸ್ಟಲ್ಲೆಲ್ಲ ನೋಡ್ಬೋದಲ್ಲ, ಇಟ್ಟಿರ್ತಾರಲ್ಲ ಹುಲಿ, ಸಿಂಹ, ಆನೆ ಈ ಥರದ್ದು, ಇದೆಲ್ಲ ಇಲ್ಲೇ ರೆಡಿ ಆಗೋದು. ಇದನ್ನು ನೋಡ್ಕೊಂಡು ಹಂಗೇ ಊರ ಕಡೆ ಹೊರಟಿದ್ವಿ. ಹಾಗೆಯೇ ಹೋಗ್ತಾ ಸಂಜೆನೇ ಆಗ್ಬಿಡ್ತು. ಹಂಗೆ ನೋಡ್ತಾನೆ ಹಂಗೆ ನಮಗೂ ಊರ ಕಡೆ ಬಂದುಬಿಟ್ವಿ. ಊರು ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಫೀಲಿಂಗೇ ಒಂಥರ ವೈಬ್ ಚೆನ್ನಾಗಿತ್ತು. ಹೀಗೆ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.